ಹಾಯ್ ಸ್ನೇಹಿತರೆ, ನಿಮ್ಮಲ್ಲಿ ಒಂದು ವಿನಂತಿ. ನಾನು ಮಾಡುವ ವಿಡಿಯೋಗಳನ್ನು ಶೇಕಡ 97.9% ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತುವುದನ್ನು ಮರೆಯಬೇಡಿ. ಹಗಲಿನಲ್ಲಿ ಗೃಹಿಣಿ ಮನೆಯಲ್ಲಿ ನೈಟಿ ಹಾಕಿಕೊಂಡು ಓಡಾಡಿದರೆ ಏನಾಗುತ್ತದೆ? ಹಗಲಿನಲ್ಲಿ ನೈಟಿ ಯಾಕೆ ಹಾಕಬಾರದು ಅಂತ ನೋಡುವ ಮುಂಚೆ ಈ ಹಗಲಿಗೂ ರಾತ್ರಿಗೂ ಮತ್ತು ಧರಿಸುವ ನೈಟಿಗೂ ಏನು ಸಂಬಂಧ ಅಂತ ಮೊದಲು ನೋಡಬೇಕಾಗುತ್ತದೆ. ಹೌದು, ಹಗಲಿಗೆ ಸೂರ್ಯಗ್ರಹಾಧಿಪತಿ ಆದರೆ ರಾತ್ರಿಗೆ ಚಂದ್ರಗ್ರಹಾಧಿಪತಿ ಅಂತ ಕರಿತೀವಿ. ಹಗಲಿನಲ್ಲಿ ಸೂರ್ಯ ತನ್ನ ಕೆಲಸವನ್ನು ತಾನು ಮಾಡುತ್ತಲೇ ಇರುತ್ತಾನೆ, ಹಾಗೆ ರಾತ್ರಿ ಸಮಯದಲ್ಲಿ ಚಂದ್ರ ತನ್ನ ಕೆಲಸವನ್ನು ತಾನು ಮಾಡುತ್ತಲೇ ಇರುತ್ತಾನೆ. ವಿಷಯಕ್ಕೆ ಬಂದರೆ ಜ್ಯೋತಿಷಾಸ್ತ್ರ ಪ್ರಕಾರ ಧರಿಸುವ ಬಟ್ಟೆಗೆ ಶನಿ ಅಂತ ಕರಿತೀವಿ. ಯಾರು ಹಗಲಿನಲ್ಲಿ ನೈಟಿ ಹಾಕುತ್ತಾರೆ, ಗೃಹಿಣಿಯರು ಅಥವಾ ಅವರ ಅರ್ಥ ಪಿತೃಗಳಿಗೆ ಅಪಚಾರ ಮಾಡಿದ ರೀತಿ ಅಂತ ಆಗುತ್ತದೆ. ಅದು ಹೇಗೆಂದರೆ, ಹೆಂಡತಿಯನ್ನು ಶುಕ್ರ ಅಂತ ಕರಿತೀವಿ. ಶುಕ್ರ ಅಂದರೆ ಭೋಗ, ರಾಜ, ದುಡ್ಡು, ಲಕ್ಷ್ಮಿ, ಐಶ್ವರ್ಯ ಅಂತ ಕರಿತೀವಿ. ಅಂದ ಮೇಲೆ ಇವರು ಹಗಲಿನಲ್ಲಿ ಶನಿ ಅಂಶದ ಬಟ್ಟೆ ಧರಿಸಿ ಓಡಾಡಿದರೆ ಸೂರ್ಯ ಮತ್ತು ಶನಿ ಸಂಬಂಧದಿಂದ ಪಿತೃದೋಷ ಬರುತ್ತದೆ. ಜೊತೆಗೆ ಮನೆಯಲ್ಲಿ ವಿಪರೀತ ಹಣದ ಸಮಸ್ಯೆ, ಅನುಮಾನಗಳು, ಕಿರಿಕಿರಿಗಳು, ಖಿನ್ನತೆಗಳು ಒಂದಲ್ಲ ಒಂದು ಬರುತ್ತದೆ. ಇತ್ತೀಚಿನ ಕಾಲಮಾನದ ರೀತಿಯಲ್ಲಿ ನೈಟಿಗಳನ್ನು ತಮ್ಮ ವೈಯಕ್ತಿಕ ಕಾರಣಕ್ಕೆ ಬಳಕೆ ಮಾಡ್ತಿರ್ತಾರೆ. ಇದು ನಿಜ. ಆದರೆ ಅವರ ವೈಯಕ್ತಿಕ ಸಲುವಾಗಿ ಮನೆಯಲ್ಲಿ ಸಮಸ್ಯೆ, ಗಂಡನ ಏಳಿಗೆಯಲ್ಲಿ ಸಮಸ್ಯೆ, ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತದೆ. ಅಂದ ಮೇಲೆ ನಾವು ಹಗಲಿನಲ್ಲಿ ನೈಟಿ ಧರಿಸಬೇಕಾ ಬೇಡವಾ ಅಂತ ನೀವೇ ಒಂದು ಬಾರಿ ಯೋಚಿಸಿ ನೋಡಿ. ರಾತ್ರಿ ಸಮಯದಲ್ಲಿ ಧರಿಸಿಕೊಂಡು ಮಲಗಿದರೆ ಸಮಸ್ಯೆ ಏನಿರುವುದಿಲ್ಲ. ಯಾಕೆಂದರೆ ಶುಕ್ರ, ಚಂದ್ರ, ರಾಹು ಮಿತ್ರರು ರಾತ್ರಿ ಸಮಯದಲ್ಲಿ ಆಗಿರ್ತಾರೆ. ಅದಕ್ಕೆ ಧರಿಸಿಕೊಂಡ ಮಲಗಬಹುದು. ರಾತ್ರಿ ಸಮಯದಲ್ಲಿ ಮಾತ್ರ ಹಾಗಂತ ಎದ್ದು ಓಡಾಡಬೇಡಿ. ಹಾಲ್ನಲ್ಲಿ ಅಕಸ್ಮಾತ್ ನೀವು ಏನಾದರೂ ನೈಟಿ ಧರಿಸಿಕೊಂಡು ಓಡಾಡಿದರೆ ಧನ ನಷ್ಟದ ಜೊತೆಗೆ ನೆಮ್ಮದಿ ನಷ್ಟ ಕೂಡ ಆಗುತ್ತದೆ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ. ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು, ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ.